ಅದೊಂದು ದೊಡ್ಡ ಕಾಡು. ಕಾಡಿನ ತುಂಬ ಹಲವಾರು ಮರಗಳು, ಮರಗಳ ತುಂಬ ಹಣ್ಣುಗಳು. ಕಾಡಾದ್ದರಿಂದ ಯಾರು ಕೀಳು ಅಂತರಿರ್ಲಿಲ್ಲ. ಹಾಗಾಗಿ ಹಣ್ಣುಗಳು ಒಣಗಿ ಬಿರಿಯತೊಡಗಿದ್ವು. ಆಗ ಹಣ್ಣುಗಳಲ್ಲಿ ಒಳಗಿನ ಒಂದು ಬೀಜಗಳಿಗೆ ತುಂಬ ಭಯ. ನಾವು ನಮ್ಮ ತಾಯಿಯನ್ನ ಬಿಟ್ಟು ದೂರ ಹೋಗ್ಬಿಡ್ತೇವೆ ಅಂತ ಹೇಳ್ಬಿಟ್ಟು ಭಯದಿಂದ ಅವು ಒಂದಕ್ಕೊಂದು ಅಪ್ಪಿಕೊಂಡು ಗಟ್ಟಿಯಾಗಿ ತಬ್ಬಿಕೊಂಡು ಕುಳಿತಿದ್ವು. ಆದರೆ ಪ್ರಕೃತಿ ಸಹಜ ಗುಣ, ಹಣ್ಣು ಬಿರಿಯಲೇಬೇಕು, ಒಡೆಯಲೇಬೇಕು. ಹಾಗಾಗಿ ಹಣ್ಣುಗಳು ಬಿರಿತು ಒಡೆಯತೊಡಗುದು. ಒಡೆದ ತಕ್ಷಣ ಅದರೊಳಗಿನ ಬೀಜಗಳು, ಕೆಲವು ಬೀಜಗಳು ಏನ್ ಮಾಡಿದ್ವು, ಮರಗಳ ಕೆಳಗೇನೆ ಬಿದ್ವು. ಅವಕ್ಕೆ ಅಮ್ಮನನ್ನ ನೋಡ್ತಾ ಇದ್ದೀವಿ, ಅಮ್ಮನ ಆಸರೆಯಲ್ಲೇ ಇದ್ದೀವಿ ಅನ್ನೋ ಒಂದು ಸಂತೋಷ, ಒಂದು ಸಮಾಧಾನ. ಅದರಲ್ಲಿ ಕೆಲವು ಬೀಜಗಳು ಸ್ವಲ್ಪ ದೂರದಲ್ಲಿ ಬಿದ್ವು. ಅವಕ್ಕೂ ಸಮಾಧಾನ. ಯಾಕೆಂದ್ರೆ ನಾವು ಇಲ್ಲಿಂದನೇ ನಮ್ಮ ತಾಯಿಯನ್ನ ನೋಡ್ತೀವಿ ಅಂತ. ಆದ್ರೆ ಅದರಲ್ಲಿನ ಒಂದು ನತದೃಷ್ಟ ಬೀಜ ಜೋರಾಗಿ ಗಾಳಿಯ ಜೊತೆಗೆ ಹಾರಿಕೊಂಡು ಹೋಗಿ ಯಾವುದೋ ನಗರದ ಒಂದು ಪಾರ್ಕ್ ಒಳಗಡೆ ಬಿದ್ದುಬಿಡುತ್ತೆ. ಆಗ ಪಾರ್ಕ್ ಅಂದಮೇಲೆ ಸಾವಿರಾರು ಜನ ಓಡಾಡ್ತಾ ಇರ್ತಾರೆ. ಚಪ್ಪಲಿ ಕಾಲಿನಲ್ಲಿ, ಶೂ ಕಾಲಿನಲ್ಲಿ ಆ ಬೀಜವನ್ನ ತುಳಿದುಕೊಂಡು ಓಡಾಡೋದಕ್ಕೆ ಶುರು ಮಾಡಿದ್ರು. ಅಂತಹ ದೊಡ್ಡ ಕಾಡಿನಲ್ಲಿ ರಾಜನಂತಿದ್ದ ಆ ಬೀಜಕ್ಕೆ ನರಕ ಯಾತನೆ, ಅವಮಾನ. ಕಾಲಿನಿಂದ ತುಳ್ಕೊಂಡು ಓಡಾಡ್ತಿದ್ದಾರೆ, ಶೂ ಕಾಲಿನಿಂದ, ಚಪ್ಪಲಿ ಕಾಲಿನಿಂದ ತುಳ್ಕೊಂಡು ಓಡಾಡ್ತಿದ್ದಾರೆ. ಆ ನೋವು, ನರಕ ಯಾತನೆ, ಅವಮಾನ. ಆದ್ರೆ ಎಲ್ಲವನ್ನು ಸಹಿಸಿಕೊಳ್ತಾ ಇತ್ತು. ಒಂದು ದಿನ ಏನ್ ಮಾಡ್ದ ಒಬ್ಬ, ತಾನು ತುಳಿಯೋದಲ್ದೆ ಅದನ್ನ ಕಾಲಿನಿಂದ ಚಿಂಬಿಡ್ತಾನೆ. ಅದು ಎರಡು ಕಲ್ಲಿನ ಕೊರಕಲಿನ ಮಧ್ಯದಲ್ಲಿ ಹೋಗಿ ಬಿದ್ದುಬಿಡುತ್ತೆ. ಆಗ ಆ ಬೀಜಕ್ಕೆ ಏನೋ ಒಂಥರ ಸಮಾಧಾನ. ಅಬ್ಬಾ, ಈಗ ನನ್ನನ್ನು ಯಾರೂ ತುಳಿಯಲ್ಲ ಕಾಲಿನಿಂದ. ಅದರ ಕಷ್ಟ ಅಷ್ಟಕ್ಕೆ ತೀರ್ತಾ? ಖಂಡಿತ ಇಲ್ಲ. ಆ ಜನ ಓಡಾಡುವಾಗ ಕೊರಕಲಿನ ಮಧ್ಯದಲ್ಲಿ ಬಿತ್ತಲ್ಲ ಬೀಜ, ಅದರ ಮುಖದ ಮೇಲೆ ಮಣ್ಣುಗಳು ಬೀಳತೊಡಗಿದ್ವು. ಧೂಳು, ಮಣ್ಣು, ಕೆಸರು ಬೀಳತೊಡಗುತ್ತೆ. ಅದನ್ನ ಅದು ಸಹಿಸ್ಕೊಳ್ಳುತ್ತೆ, ಅವಮಾನವನ್ನ ಸಹಿಸ್ಕೊಳ್ಳುತ್ತೆ. ಅಂತಹ ಒಂದು ರಾಜನಂತಿದ್ದ ಆ ಬೀಜಕ್ಕೆ ಚಪ್ಪಲಿ ಕಾಲಿನ ಮಣ್ಣು, ಧೂಳು ಹೋಗಿ ಬೀಳ್ತಾ ಇದ್ರೆ ಅದು ತುಂಬಾ ಅವಮಾನವನ್ನ, ಸಂಕಟವನ್ನ, ನರಕಯಾತನೆಯನ್ನ ಅನುಭವಿಸೋಕೆ ಶುರು ಮಾಡುತ್ತೆ. ಆದ್ರೆ ಏನು ಮಾಡಕ್ಕಾಗಲ್ಲ, ಇನ್ನೆವಿಟಬಲ್, ಅನುಭವಿಸ್ಲೇಬೇಕು. ಅನುಭವಿಸ್ತು. ಯಾಕೆಂದ್ರೆ ಆ ಸಮಯ ಆ ತರ ಇತ್ತು ಅದಕ್ಕೆ. ಹಲವಾರು ದಿನಗಳಾದ್ಮೇಲೆ ಮಳೆಗಾಲ ಸ್ಟಾರ್ಟ್ ಆಯ್ತು. ಮಳೆಯ ಹನಿ ಮುಖದ ಮೇಲೆ ಬಿದ್ದ ತಕ್ಷಣ ಆ ಮುಖದ ಮೇಲಿದ್ದ ಮಣ್ಣೆಲ್ಲ ಸರಿದು ಹೋಗುತ್ತೆ, ನೆಲ ತೇವ ಆಗತ್ತೆ. ಇಷ್ಟೇ ಸಾಕಾಯ್ತು ಆ ಒಂದು ಬೀಜಕ್ಕೆ. 4 ಹನಿ ಮಳೆ ನೀರು, ಹಾಗೆ ತೇವವಾಗಿರೋ ಸ್ವಲ್ಪ ನೆಲ ಅದಕ್ಕೆ ಸಾಕಾಯ್ತು. ಪ್ರಕೃತಿ ಸಹಜವಾದ ತನ್ನ ಗುಣವನ್ನ ಅದು ಮರೆತಿರ್ಲಿಲ್ಲ. ಚೆನ್ನಾಗಿ ಬೇರನ್ನ ಬಿಟ್ಟು ತನ್ನ ಶಕ್ತಿಯನ್ನೆಲ್ಲ ಒಗ್ಗೂಡಿಸಿ 2 ಕೊರಕಲಿನ ಮಧ್ಯೆ ಚಿಗುರೊಡೆದು ಎದ್ದು ನಿಂತು ಆಕಾಶವನ್ನ ನೋಡಿ ನಗುತ್ತೆ. ತಾನಿರುವವರೆಗೂ ಹಲವರಿಗೆ ಆಶ್ರಯವನ್ನ, ನೆರಳನ್ನ, ಇನ್ನೂ ಕೆಲವರಿಗೆ ಹಣ್ಣನ್ನ ಕೊಟ್ಟು ತನ್ನ ಜೀವನವನ್ನ ಸಾರ್ಥಕಪಡಿಸ್ಕೊಳ್ತು. ಇದರಿಂದ ನಾವು ಏನ್ ಕಲಿಬೇಕು ಅಂದ್ರೆ, ನಮ್ಮೆಲ್ಲರ ಜೀವನದಲ್ಲೂ ಹಲವಾರು ಸಮಯ ಅವಮಾನಗಳು, ಫೇಲ್ಯೂರ್ಸು ಎಲ್ಲ ಬಂದಿರುತ್ತೆ. ನಾವು ಕೂಡ ಕುಗ್ಗಿ ಹೋಗಿರ್ತೀವಿ. ಅವಮಾನಗಳನ್ನ ಅನುಭವಿಸಿರ್ತೀವಿ, ಯಾತನೆಯನ್ನ ಅನುಭವಿಸಿರ್ತೀವಿ, ನೋವನ್ನ ಅನುಭವಿಸಿರ್ತೀವಿ, ಅಪಮಾನಗಳನ್ನ ಅನುಭವಿಸಿರ್ತೀವಿ. ಆದ್ರೆ ಅದನ್ನೆಲ್ಲ ನಾವು ಮರೆತು ಸಮಯ ಬಂದಾಗ ಚಿಗುರೊಡೆದು ನಿಂತ್ಕೋಬೇಕು. ಆಕಾಶವನ್ನ, ಅಂದ್ರೆ ಪ್ರಪಂಚವನ್ನ ನೋಡಿ ನಾನು ಸಾಧಿಸಿದ್ದೇನೆ ಅಂತ ತೋರಿಸ್ಬೇಕು. ಇವಾಗ ಎಷ್ಟು ವೀಕ್ ಮೈಂಡೆಡ್ ಆಗಿದ್ದಾರೆ ಜನ ಅಂದ್ರೆ, ಚಿಕ್ಕ ಚಿಕ್ಕ ವಿಚಾರಗಳಿಗೆ ಪ್ರಾಣಕ್ಕೆ ಹಾನಿಯನ್ನ ಮಾಡ್ಕೊಳ್ತಿದ್ದಾರೆ. ಇದು ಭಗವಂತನ ಒಂದು ಪ್ರಸಾದ. ನಾವು ದೇವಸ್ಥಾನಗಳಿಗೆ ಹೋದಾಗ ತುಂಬಾ ಭಕ್ತಿಯಿಂದ ಒಂದು ಚೂರು ತೀರ್ಥವನ್ನ, ಪ್ರಸಾದವನ್ನ ಭಕ್ತಿಯಿಂದ ನಾವು ತಗೊಂಡು ಕುಡಿತೀವಿ. ಆದ್ರೆ ದೇವರು ಈ ದೊಡ್ಡ ದೇಹವನ್ನ ನಮಗೆ ಪ್ರಸಾದವಾಗಿ ಕೊಟ್ಟಿದ್ದಾನೆ. ಅದನ್ನ ನಾವು ಗೌರವಿಸ್ತಾ ಇಲ್ಲ. ಹಾಗಾಗಿ ಫೇಲ್ಯೂರ್ ಆದ್ರೆ, ಅಥವಾ ನಾವು ಎಕ್ಸಾಮ್ ಅಲ್ಲಿ ಫೇಲ್ ಆದ್ರೆ, ಲವ್ ಫೇಲ್ಯೂರ್ ಆದ್ರೆ, ಯಾರೋ ಅಪ್ಪ ಅಮ್ಮ ಏನೋ ಅಂದ್ರು ಅಂತ ಇಷ್ಟು ಚಿಕ್ಕ ಚಿಕ್ಕ ವಿಚಾರಗಳಿಗೆ ಪ್ರಾಣಕ್ಕೆ ಹಾನಿಯನ್ನ ತಂದುಕೊಳ್ಳದೆ, ನಮ್ಮ ಆತ್ಮಸ್ಥೈರ್ಯವನ್ನ, ನಮ್ಮ ಒಂದು ಇಚ್ಛಾಶಕ್ತಿಯನ್ನ, ನಮ್ಮ ಒಂದು ಆತ್ಮ ಬಲವನ್ನ ನಾವು ಯೂಸ್ ಮಾಡಿಕೊಂಡು ನಾವು ಸಾಧನೆ ಮಾಡ್ಬೇಕಾಗತ್ತೆ. ಬುದ್ಧಿವಂತರಾಗ್ಬೇಕು, ವಿದ್ಯಾವಂತರಾಗ್ದಲೇ ಇದ್ರೂ ಪರವಾಗಿಲ್ಲ. ನಾವು ಸಂಸ್ಕಾರವಂತರಾಗ್ಬೇಕು. ಸಂಸ್ಕಾರವನ್ನ ಬೆಳೆಸ್ಕೊಳ್ಳಿ. ಯಾಕೆಂದ್ರೆ ಎಲ್ರಿಗೂ ಅವಮಾನಗಳು, ಯಾತನೆಗಳು ಬಂದೇ ಬರುತ್ತೆ. ಯಾರೂ ಪರಿಪೂರ್ಣರಲ್ಲ. ಎಲ್ಲರಿಗೂ ಒಂದಲ್ಲ ಒಂದು ಸಮಯದಲ್ಲಿ ಜೀವನದಲ್ಲಿ ಫೇಲ್ಯೂರ್ ಅನ್ನ ನೋಡೇ ನೋಡಿರ್ತಾರೆ. ಆ ಫೇಲ್ಯೂರ್ ಇಂದ ನಾವು ಪಾಠವನ್ನ ಕಲಿತು ನಮ್ಮ ಜೀವನವನ್ನ ಸಾರ್ಥಕ ಮಾಡ್ಕೋಬೇಕು. ನಮ್ಮ ಸಾಧನೆಗಳಿಗೆ ನಾವು ಗಮನ ಕೊಡ್ಬೇಕು. ಅದನ್ನ ಬಿಟ್ಟು ಬೇರೆ ವಿಚಾರಗಳಿಗೆ ನಾವು ಕೊಡಬಾರ್ದು. ಯಾಕೆಂದ್ರೆ ಹೊಸ ವರ್ಷ ಬರ್ತಾ ಇದೆ. ಯುಗಾದಿ ಅಂದ್ರೇನೆ ಯುಗವನ್ನ ಕಳೆದು ಹೊಸ ಯುಗ ಸ್ಟಾರ್ಟ್ ಆಗೋದು. ಪ್ರತಿ ವರ್ಷ ಯುಗಾದಿಯಂದು ಪ್ರಕೃತಿ ತನ್ನನ್ನ ತಾನು ಹೇಗೆ ಹೊಸತನವನ್ನ ಕಾಣಿಸ್ಕೊಳ್ಳುತ್ತೆ, ಹಳೆ ಎಲೆಗಳು ಉದುರುತ್ತೆ, ಹೊಸ ಎಲೆಗಳು ಚಿಗುರುತ್ತೆ. ಆಗ ಇಡೀ ಒಂದು ಪ್ರಕೃತಿ ಹಸಿರಿನಿಂದ ನಗ್ತಾ ಇರುತ್ತೆ, ಸಹಜತೆಯನ್ನ ಮರೆಯುತ್ತೆ, ಸೌಂದರ್ಯದಿಂದ ಮರೆಯುತ್ತೆ. ನೀವು ಕೂಡ ನಿಮ್ಮ ಲೈಫಲ್ಲಿ ಹಿಂದೆ ಏನೇ ಆಗಿರ್ಲಿ, ಅದು ಫೇಲ್ಯೂರ್ಸ್ ಇರ್ಲಿ, ಅವಮಾನ ಇರ್ಲಿ, ನೋವಿರ್ಲಿ, ಯಾತನೆ ಇರ್ಲಿ, ಏನೇ ಆಗಿರ್ಲಿ, ಅದನ್ನೆಲ್ಲ ಮರೆತು ಹೊಸ ವರ್ಷ ಬರ್ತಾ ಇದೆ. ಯುಗಾದಿಯಂದು ನಿಮ್ಮ ಮನಸ್ಥೈರ್ಯವನ್ನು ಒಟ್ಟುಗೂಡಿಸ್ಕೊಳ್ಳಿ. ನಿಮಗೆ ನೀವೇ ಪ್ರಾಮಿಸ್ ಮಾಡ್ಕೊಳ್ಳಿ, ನಾನು ನೆಕ್ಸ್ಟ್ ಯುಗಾದಿಯ ಒಳಗೆ ಏನಾದ್ರೂ ನಾನು ಸಾಧಿಸ್ತೀನಿ, ನಾನು ಏನಾದ್ರೂ ಒಂದು ಸಾಧನೆಯನ್ನ ಮಾಡ್ತೀನಿ, ನನ್ನನ್ನ ನಾನು ಉತ್ತಮನನ್ನಾಗಿ ಮಾಡ್ಕೊಳ್ತೀನಿ. ನೀವೇನು ಸಾಧನೆ ಮಾಡ್ದಲೇ ಇದ್ರೂ ಪರವಾಗಿಲ್ಲ,
ನಿಮ್ಮ ಜೊತೆಗೆ ನೀವು ಕಾಂಪಿಟೇಷನ್ ಮಾಡಿಕೊಂಡು ಇವತ್ತು ನೀವೇನಿದ್ದೀರಾ ಅದಕ್ಕಿಂತ ಉತ್ತಮರಾಗಿ. ಯಾವತ್ತು ಮನಸ್ಥೈರ್ಯವನ್ನ ಕಳ್ಕೊಬೇಡಿ. ಪ್ರಕೃತಿ ನಮ್ಗೆ ಹೇಳ್ಕೊಡೋದೇ ಅದನ್ನ. ಯಾಕೆಂದ್ರೆ ಪ್ರತಿ ವರ್ಷಕ್ಕೂ ಶಕ್ತಿಯನ್ನ ಜಾಸ್ತಿ ಮಾಡ್ಕೊಳ್ತಾ ಹೋಗ್ಬೇಕು. ನಮ್ಮ ಸಾಧನೆ ಕಡೆಗೆ ನಾವು ಗಮನ ಕೊಡ್ಬೇಕು. ಅದನ್ನ ಬಿಟ್ಬಿಟ್ಟು ಅನ್‌ವಾಂಟೆಡ್ ಥಿಂಗ್ಸ್ ಕಡೆಗೆ, ಯಾವುದಕ್ಕೂ ಏನೋ ಮಾಡೋ ಸಮಯದಲ್ಲಿ ಇನ್ನೇನೋ ಮಾಡೋದಕ್ಕೆ ಹೋಗಿ ಜೀವನವನ್ನ ದಯವಿಟ್ಟು ಹಾಳು ಮಾಡ್ಕೋಬೇಡಿ. ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ. ಪ್ರಕೃತಿಗೆ ಸಾವಿಲ್ಲ. ಅದು ಪ್ರತಿ ವರ್ಷ ಚಿಗುರ್ತಾನೆ ಇರುತ್ತೆ, ಹೊಸತನವನ್ನ ಕಾಣ್ತಾನೆ ಇರುತ್ತೆ. ಆದ್ರೆ ನಮಗೆ ಮನುಷ್ಯರಿಗೆ ಲಿಮಿಟೆಡ್ ಜೀವನ ಇರೋದು, ಲಿಮಿಟೆಡ್ ಸಮಯ ಇರೋದು. ಈ ಸಮಯವನ್ನ ನಾವು ತುಂಬಾ ಒಂದು ಯೂಸ್‌ಫುಲ್ ಆಗಿ ನಾವು ಮಾಡ್ಕೋಬೇಕು. ನಮಗೆ ಕೊಟ್ಟಿರೋಂಥ ಈ ಜೀವನವನ್ನ, ಈ ದೇಹವನ್ನ, ನಮ್ಮ ಬುದ್ಧಿಶಕ್ತಿಯನ್ನ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಮೈಂಡ್ ಪವರ್ ಅನ್ನ ನಾವು ಯೂಸ್ ಮಾಡ್ಕೋಬೇಕು. ಎಷ್ಟೇ ನೆಗೆಟಿವ್ ಥಾಟ್ಸ್ ಇರ್ಲಿ, ನಿಮ್ಮ ನೆಗೆಟಿವ್ ವಿಚಾರಗಳಿರ್ಲಿ, ಅದನ್ನೆಲ್ಲ ಬಿಟ್ಬಿಡಿ. ಯುಗಾದಿಯಂದು ಹೊಸತನದಿಂದ, ಹೊಸ ಮೈಂಡ್‌ಸೆಟ್ ಇಂದ ನಿಮ್ಮ ಜೀವನವನ್ನ ನೀವು ಶುರು ಮಾಡ್ಕೊಳ್ಳಿ. ತುಂಬಾ ಅಬಂಡೆನ್ಸ್ ಪ್ರಪಂಚದಲ್ಲಿ, ಯೂನಿವರ್ಸ್ ಅಲ್ಲಿ ತುಂಬಾ ಸಮೃದ್ಧಿ ಇದೆ. ಅದನ್ನ ನೀವು ಪಡ್ಕೋಬೇಕು ಅಂದ್ರೆ ನಿಮ್ಮ ಮೈಂಡ್‌ಸೆಟ್ ಅನ್ನ ಇಲ್ಲಿ ಫಸ್ಟ್ ಸಮೃದ್ಧಿಯನ್ನ ಪಡ್ಕೋಬೇಕು. ಯಾವಾಗ ನಾವು ಶ್ರೀಮಂತರಾಗ್ತೀವಿ? ನಾವು ಮೈಂಡ್ ಇಂದ ಶ್ರೀಮಂತರಾದಾಗ. ಇಲ್ಲಿ ನೆಗೆಟಿವಿಟಿ, ಬಡತನ, ಬರೀ ಕೊರತೆಗಳನ್ನ ಇಟ್ಟುಕೊಂಡ್ರೆ ಏನು ಸಾಧನೆ ಆಗೋದಿಲ್ಲ. ನೀವು ಅದೇ ಜೀವನದಲ್ಲಿ ಮತ್ತೆ ಮುಂದಿನ ಯುಗಾದಿವರೆಗೂನು ಹೀಗೆ ಹೋಗ್ತೀರಾ. ಹಾಗಾಗಿ ಈ ಒಂದು ವರ್ಷ ನಮಗೆ ಏನ್ ಹೇಳ್ಕೊಡ್ತಾ ಇದೆ ಅಂದ್ರೆ, ನಿಮ್ಮ ಹಳೆಯದನ್ನ ಬಿಟ್ಟು ಹೊಸತನಕ್ಕೆ ತಿರುಗಿ ನೀವು. ಹಳೇದು ಏನೇ ಆಗಿರ್ಲಿ ಅದನ್ನೆಲ್ಲ ಬಿಟ್ಬಿಡಿ. ನಿಮ್ಮ ಓಲ್ಡ್ ವರ್ಷನ್ ಅನ್ನ ನೀವು ಮರ್ತ್ಬಿಟ್ಟು, ನಿಮ್ಮ ಹೊಸ ವರ್ಷನ್ ಅನ್ನ, ಹೊಸ ಪ್ಯಾಟರ್ನ್ ಅನ್ನ, ನೆಗೆಟಿವ್ ಮೈಂಡ್‌ಸೆಟ್ ನ ಬಿಟ್ಬಿಟ್ಟು ಪಾಸಿಟಿವ್ ಮೈಂಡ್‌ಸೆಟ್ ಇಂದ ಹೊಸ ಜೀವನಕ್ಕೆ ಕಾಲಿಡಿ. ನಿಮ್ಮ ಆತ್ಮಸ್ಥೈರ್ಯವನ್ನ, ನಿಮ್ಮ ಆತ್ಮಬಲವನ್ನ, ನಿಮ್ಮ ಇಚ್ಛಾಶಕ್ತಿಯನ್ನ, ನಿಮ್ಮ ಮೈಂಡ್ ಪವರ್ ಅನ್ನ, ನಿಮ್ಮ ಮೈಂಡ್ ಅಲ್ಲಿ ಅದೆಷ್ಟು ಪವರ್ ಇದೆ ಅಂದ್ರೆ ನಿಮಗ್ ಗೊತ್ತಿಲ್ಲ. ಏನ್ ಬೇಕಿದ್ರೂ ಸಾಧನೆ ಮಾಡ್ಬೋದು. ಅದನ್ನ ಬಿಟ್ಬಿಟ್ಟು ಅವ್ರು ಹೀಗಂದ್ರು, ಇವ್ರು ಹಾಗಂದ್ರು, ನಾನ್ ಇದ್ರಲ್ಲಿ ಫೇಲ್ ಆದೆ, ನಾನ್ ಇದ್ರಲ್ಲಿ ಈಗ ಸೋಲನ್ನ ಅನುಭವಿಸ್ದೆ. ಅದನ್ನೆಲ್ಲ ಬಿಟ್ಬಿಡಿ. ಸೋಲು ಪ್ರತಿಯೊಬ್ಬರ ಜೀವನದಲ್ಲೂ ಬರುತ್ತೆ. ಆದ್ರೆ ಆ ಸೋಲನ್ನೇ ಇಟ್ಟುಕೊಂಡು ಜೀವನವನ್ನ ಹಾಳು ಮಾಡ್ಕೋಬಾರ್ದು. ಸೋಲನ್ನ ಮೆಟ್ಟಿಲುಗಳನ್ನಾಗಿ ಮಾಡ್ಕೊಂಡು ನಾವು ಗೆಲುವನ್ನ ಪಡಿತಾ ಹೋಗ್ಬೇಕು. ಹಾಗಾಗಿ ಈ ಯುಗಾದಿಯಂದು ನಿಮ್ಮೆಲ್ಲ ಆಸೆಗಳನ್ನ, ನಿಮ್ಮೆಲ್ಲ ಕನಸುಗಳನ್ನ, ನಿಮ್ಮೆಲ್ಲ ಒಂದು ಅಭಿಲಾಷೆಗಳನ್ನ ಈಡೇರಿಸ್ಕೊಳ್ತೀರಾ ಅಂತ ನಂಬ್ತಾ, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ಯುಗಾದಿ.